ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ವಿಸ್ತರಣೆಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಒತ್ತು ನೀಡಿ ಸಿಎಂ ಡಿಕೆ ಶಿವಕುಮಾರ್ಗೆ ಪಂಚಮಸಾಲಿ ಸಮುದಾಯದ ಮುಖಂಡರು ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ಜೊತೆಗಿರುವಂತ ಕಾರ್ಯಕರ್ತರಿದ್ದಾರಲ್ಲ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಪಂಚಮಸಾಲಿ ಸಮುದಾಯ ಕೂಡ ಆಗ್ರಹಿಸ್ತಾ ಇದೆ. ಕಳೆದ ಚುನಾವಣೆಯಿಂದ ಕಾಂಗ್ರೆಸ್ ಪರ ಪಂಚಮಸಾಲಿ ಸಮುದಾಯ ನಿಂತಿದೆ. ಪಂಚಮಸಾಲಿ ಸಮುದಾಯ ಕಾಂಗ್ರೆಸ್ ಪರ ನಿಲ್ಲೋದಕ್ಕೆ ಕಾಶಪ್ಪನವರ್ ಅವರು ಕಾರಣ. ಪಂಚಮಸಾಲಿ ಸಮುದಾಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೇ ಇದೆ. ಡಿಕೆಶಿ ಸಂಪುಟದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಹೀಗಾಗಿ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡುವುದಕ್ಕೆ ಒತ್ತಡ ಕೇಳಿ ಬರ್ತಾ ಇದೆ. ಅತಂತ್ರ ಅಥವಾ ಈಗ ಅತ್ಯಂತ ಕ್ರಿಯಾಶೀಲ ಶಾಸಕ, ಸಮುದಾಯದ ಲೀಡರ್ ಆಗಿದ್ದಾರೆ ಕಾಶಪ್ಪನವರ್. ಈ ಹಿಂದೆ ಬಾಗಲಕೋಟೆಯಲ್ಲಿ ಬೃಹತ್ ಪಾದಯಾತ್ರೆ ಮೆರವಣಿಗೆಯನ್ನ ಮಾಡಿದ್ರು. ಪಂಚಮಸಾಲಿ ಸಮುದಾಯ ಮುಂದೆಯೂ ಕೂಡ ಕಾಂಗ್ರೆಸ್ ಪರ ನಿಲ್ಲುತ್ತೆ. ಕಾಂಗ್ರೆಸ್ ಪರ ನಿಲ್ಲಬೇಕಾದ್ರೆ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ರಾಜ್ಯಾದ್ಯಂತ ಇರುವ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದು ಮೊದಲೇನಲ್ಲ, ಜೊತೆಗೆ ಇವ್ರ ಪರವಾಗಿ ಮಾತ್ರ ನಿಂತ್ಕೊಂಡಿಲ್ಲ ಜನ. ಆಯಾ ಸಮುದಾಯಗಳ ನಾಯಕರ ಪರವಾಗಿ ಆಯಾ ಸಮುದಾಯಗಳ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ವಿಜಯಾನಂದ ಕಾಶಪ್ಪನವರವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಸಾಕಷ್ಟು ಜನ ಶಾಸಕರ ಬೆಂಬಲಿಗರು ಆಯಾ ಸಮುದಾಯಗಳ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಸಿಎಂ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯ ಒಂದು ಪ್ರಬಲ ಸಮುದಾಯ. ಈ ನಿಟ್ಟಿನಲ್ಲಿ ಸಿಗಬಹುದಾ ವಿಜಯಾನಂದ ಕಾಶಪ್ಪನವರವರಿಗೆ ಸಂಪುಟದಲ್ಲಿ ಸ್ಥಾನಮಾನ? ರಾಮ್, ಇರುವಂತಹ 20 ಸ್ಥಾನಗಳಿಗೆ ತಾವು ಕೂಡ ಸಚಿವರಾಗಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ಹಲವು ಶಾಸಕರು, ಹಿರಿಯ ಶಾಸಕರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಿಂದ, ಅದರಲ್ಲೂ ಪಂಚಮಸಾಲಿ ಪ್ರಭಾವಿ ನಾಯಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಕೂಡ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಸಹಜ. ಈ ಹಿಂದೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಭಾಳಷ್ಟು ಪ್ರಬಲವಾಗಿ ಗುರುತಿಸಿಕೊಂಡಿದ್ದರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಜೊತೆನೂ ಕೂಡ ಉತ್ತಮವಾದಂಥ ಒಂದು ರಾಜಕೀಯ ಸಂಬಂಧ ಇದ್ದೇ ಇದೆ. ಹೀಗಾಗಿಯೇ ಉಭಯ ನಾಯಕರ ಬಳಿಯೂ ಕೂಡ ಈ ಬಾರಿ ಬಾಗಲಕೋಟೆಗೆ ನನಗೆ ಅವಕಾಶವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಮೊನ್ನೆ ಇದ್ದಂತಹ ಬೈ ಎಲೆಕ್ಷನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಇದಕ್ಕೂ ಮೊದಲು BJP ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಹೋರಾಟವನ್ನು ಕೂಡ ಮಾಡಿದರು. ಅದನ್ನು ನೆನಪಿಸುವಂಥ ಒಂದು ಕೆಲಸ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಹುನಗುಂದ ಕ್ಷೇತ್ರದಿಂದ ಪದೇ ಪದೇ ಗೆದ್ದು ಬರ್ತಾ ಇರೋದ್ರಿಂದ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕಾರ್ಯಕರ್ತರು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಬಂದು ನೇರವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ಹಿಂದೆನೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀರಾ ಅಂತ ಹೇಳಿದ್ರಿ, ಆದರೆ ಆಗ ಆಗಲಿಲ್ಲ. ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ಈಗ ನಮಗೆ ಸಚಿವ ಸ್ಥಾನ ನಮ್ಮ ಕ್ಷೇತ್ರಕ್ಕೆ ಕೊಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು. ಮತ್ತೊಂದು ಕಡೆ ವಿಜಯಾನಂದ ಕಾಶಪ್ಪನವರು ಕೂಡ ರಾಜ್ಯದಿಂದ ದೆಹಲಿಯವರೆಗೂ ಇರುವಂತಹ ಹೈಕಮಾಂಡ್ ನಾಯಕರುಗಳ ಬಳಿ, ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಮ್ಮ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಬಹುತೇಕ ಮುಂದಿನ ವಾರ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕರೆಯುವಂಥ ಒಂದು ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರ ಹೆಸರು ಶಾರ್ಟ್ ಲಿಸ್ಟಲ್ಲಿ ಇದ್ದರೂ ಕೂಡ ಹೈಕಮಾಂಡ್ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬೆಳಗ್ಗೆ ಅಷ್ಟೇ ಗ್ಯಾರಂಟಿ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕ್ಯಾಬಿನೆಟ್ ಇರಬೇಕೆ ಬಿಟ್ಟರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಕ್ಯಾಬಿನೆಟ್ ಇರೋದು ಬೇಡ ಅಂತ ಅದರ ಆ ಒಂದು ಸಲಹೆಯನ್ನು ಕೊಟ್ಟಂತಹ ಹಲವು ಹಿರಿಯ ಶಾಸಕರಲ್ಲಿ ವಿಜಯಾನಂದ ಕಾಶಪ್ಪನವರು ಕೂಡ ಒಬ್ಬರು. ಅವರು ಕೂಡ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಸುವಂತಹ, ಸಿದ್ದರಾಮಯ್ಯ ಅವರ ಸೂಚನೆ ಕೊಟ್ಟಂತಹ, ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಂತಹ, ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೆಸರುಗಳು ಅಂತಿಮ ಆಗಬೇಕು ಅಂತ ಆ ಎರಡೂ ಪಟ್ಟಿಯಲ್ಲೂ ಕೂಡ ಕಾಶಪ್ಪನವರ ಹೆಸರಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಅವರು ಪಂಚಮಸಾಲಿ ನಾಯಕರು ಒಂದು ಕಡೆ, ಮತ್ತೊಂದು ಕಡೆ BJP ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯವನ್ನು ಸಂಘಟನೆ ಮಾಡಿ ಮೀಸಲಾತಿ ಹೋರಾಟದ ಕಿಚ್ಚನ್ನು ಹತ್ತಿಸಿದವರು ಕೂಡ ಇವರೇ ಆಗಿರೋದ್ರಿಂದ ಇವರ ಹೆಸರು ಪರಿಗಣಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಶುರುವಾಗಿದ್ದಾವೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.